ನಮಸ್ಕಾರ ಸ್ನೇಹಿತರೆ, 24ಗೆ ಸ್ವಾಗತ. ಸರ್ ನಮಸ್ಕಾರ. ಸರ್ ಇಲ್ಲಿ ನಿಮಗೂ ಮತ್ತು ಹಳಿ ಕೋರ್ಟ್ಗೂ ಮತ್ತು ಹೊಸ ನಿಮ್ಮ ಕೋರ್ಟ್ ಕಾಂಪ್ಲೆಕ್ಸ್ ಬರಬೇಕಾದ್ರೆ ಬೇಸ್ಮೆಂಟ್ ಮಾಡಬೇಕಾದ್ರೆ ಆಲ್ರೆಡಿ ನಿಮಗಾಗಿ ಒಂದು ಅದು ಅಂಡರ್ ಪಾಸ್ ಮಾಡೋಕೆ ಒಂದು ಮಾಡಿಬಿಟ್ಟಿದ್ದಾರೆ. ಈಗ ಅದು ನಿಮಗೆ ದೂರ ಆಗ್ತದೆ ಅಂತ ಈಗಾದರೂ ಮತ್ತು ರಿನೋವೇಷನ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಸರ್, ಏನು ಹೇಳ್ತಾ ಅದನ್ನು ಏನು ಯೂಸ್ ಮಾಡ್ತಿರೋ ಇಲ್ಲೋ? ಸರ್ ಇದು ಏನಾಗಿದೆ, ಬೆಳಗಾವಿ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಅದನ್ನು ಅಂಡರ್ ಪಾಸ್ ಮಾಡುವ ಹೊತ್ತಾಗ ನಾವು ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದೀವಿ. ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಕೋರ್ಟ್ ಮುಂದ್ಗಡೆ ಒಂದು ದೊಡ್ಡ ಗಿಡ ಇದೆ, ಅಲ್ಲಿ ಅಂಡರ್ ಪಾಸ್ ಮಾಡ್ರೆ ಮುಂದೆ ಇಲ್ಲಿ JMFC ಒಳಗೆ ಬಂದ ಏರ್ತದ. ಅದಕ್ಕೆ ಬಾಯಿ ವಾಕ್ಯಬಲ್ಲ ಮನುಷ್ಯ ಒಬ್ಬ ನಡ್ಕೋತ ಬರ್ಬೋದು. ಸ್ಟೆಪ್ಸ್ ಇರಲಿಲ್ಲ, ಆ ಸ್ಟೆಪ್ಸ್ ಇಲ್ಲದಂಥ ಒಂದು ಪ್ಲ್ಯಾನನ್ನು ನಾವು ಕೊಟ್ಟಿದ್ದೀವಿ. ಅದನ್ನ ಏನು ಮಾಡಿದ್ದಾರೆ ಇವತ್ತು, ಒಂದು ಆ ಕಡೆ ಒಂದು ಲೆಫ್ಟ್ ಸೈಡ್ ಒಂದು 30-40 ಸ್ಟೆಪ್ಸ, ಈ ಕಡೆ ರೈಟ್ ಸೈಡ್ ಒಂದು 30-40 ಸ್ಟೆಪ್ಸ. ಹೀಗಾಗಿ ಹಿರಿಯರು ಎಲ್ಲರೂ ಆ ಕಡೆ 34 ಸ್ಟೆಪ್ಸು, ಈ ಕಡೆ 34 ಸ್ಟೆಪ್ಸು, ಸೀನಿಯರ್ ವಕೀಲರು ಏರಿ ಮುಂದೆ 4 ಮಜಲು ಹೋಗಿಸಿಂದ ಇಳಿದು ಬರ್ಬಿಡ ಅವ್ರ ಕಚ್ಚಿನ ಬಗ್ಗೆ ಇರ್ತದೆ. ಅದಕ್ಕೆ ಇಲ್ಲಿ ಆಕಾರದ ಎಗ್ ಶೇಪ್ ಒಂದು ರೋಡ್ ಮಾಡಿಕೊಂಡು ನೀವು ಚೆನ್ನಾಗಿ ಮಾಡ್ರಿಪ್ಪ, ಅಗದಿ ವಾಕ್ಯಬಲ್ ಆಗ್ತೈತೆ ಅಂದ್ಕೊಳ್ಳಿ. ಇದು ಬಾವಿ ತೆಗೆದ್ರು ಇವರು ಜಿಲ್ಲಾಡಳಿತ ಅಂತ PWD ಬಾವಿ ತೆಗೆದ್ರು. ಈಗ ಅದನ್ನು ಯೂಸ್ ಇಲ್ಲ. ಅದಕ್ಕೆ ದಯಮಾಡಿ ನಾನು ಹೇಳ್ತೀನಿ, ಇದು ಸರ್ಕಾರದ ದುಡ್ಡು ಸ್ವಾಮಿ, ಇದು ಜನರ ಟ್ಯಾಕ್ಸ್ ಸ್ವಾಮಿ. ಇದು ಅದಕ್ಕೆ ನಿಮ್ಮ ಮನಸ್ಸಿಗೆ ಬಂದಾಗ ಮಾಡಬಾರ್ದು. ಇದನ್ನು ಎಗ್ ಶೇಪ್ ಮಾಡಿ ವಾಕ್ಯಬಲ್ಲ ಮಾಡ್ಬೇಕಂತ ಹೇಳಿ ನಾನು ಕೇಳ್ಕೊತೀನಿ. ಆಮೇಲೆ ಇವತ್ತು ಅದನ್ನು ಬಾವಿ ತೆಗೆದು ಬಿಟ್ಟಾರ. 34 ಸ್ಟೆಪ್ಸ್ ಬಂದವ. ಅಲ್ಲಿ ರಾತ್ರಿ ಟೈಮ್ದಾಗ ನೋಡ್ಬೋದು ಎಷ್ಟೋ ಹುಡುಗರು ಅಲ್ಲಿ ಏನೇನೋ ಮಾಡ್ತಿರ್ತಾವ. ಆಮೇಲೆ ಅಲ್ಲೆಲ್ಲ ಒಂದು ಶರಿ ಕೂಡ ಕುಂಡ್ತಾರ. ಅದಕ್ಕಾಗಿ ದಯಮಾಡಿ ಅದನ್ನೆಲ್ಲ ಇಲ್ಲಿ ಲೀಗಲಿ ನಡೀತದ. ಜಿಲ್ಲಾ ಆಡಳಿತ ಮುಂದೆ ಜಿಲ್ಲಾ DC ಆಫೀಸ್ ಮುಂದೆ ಇದು ನಡೀತದ. ಅದಕ್ಕೆ ದಯಮಾಡಿ ಅದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕಂತ ನಾನು ಕೇಳ್ಕೊತೇನೆ. ಈಗ ಆಲ್ರೆಡಿ ರಿನೋವೇಷನ್ ಮಾಡ್ತಾ ಇದ್ದಾರೆ ಸರ್, ಅದನ್ನಂತೂ ಮುಚ್ಚಾಕ ಬರಂಗಿಲ್ಲ. ಇನ್ನು ಮುಂದಾದ್ರೂ ಅದರೊಳಗೆ ನೀವು ಯೂಸ್ ಮಾಡ್ತಾರೋ ಇಲ್ಲೇ ನಡೆದಾಳ ಅವರು? ಇಲ್ಲ, ಒಂದು ಏನಾಗ್ತದೆ, ಮುಂಜಾನೆ ಕೋಲಾಟ ಒಳಗೆ ಅದು ಒಬ್ಬ ವಕೀಲಿಗೆ 15-20 ಕಟ್ಲೆ ಇರ್ತಾವ. ಅದಕ್ಕೆ ದಯಮಾಡಿ ಇಲ್ಲಿ 30-40 ಕೋಟಿ ಅದಾವ. ಅದಕ್ಕೆ ಅಲ್ಲಿ ಹೋಗಿ ರೀಚ್ ಆಗಲಕ್ಕೆ ನಮಗೆ ಆಗೋದಿಲ್ಲ. ಈಗ ಸ್ಟೆಪ್ಸ್ಗಳು ಮಾಡಬಾರ್ದು, ಪ್ಲೇನ್ ಮಾಡಿ ವಾಕ್ಯವೆಲ್ಲ ಮಾಡ್ಬೇಕಂತ ಹೇಳಿ ನಾನು ಕೇಳ್ಕೊತೇನೆ. ಎಸ್ಪೆಷಲಿ ಇದು ಏನು ಗೊತ್ತೇನ್ರಿ, ಇದು ಆಫೀಸ್ ಅವರ್ದಲ್ಲಿ ಏನು ಟ್ರಾಫಿಕ್ ಅದಲ್ಲ, ಪ್ರತಿದಿನದ ಸಮಸ್ಯೆ. ಇದು ಪ್ರತಿದಿನ ಸಮಸ್ಯೆ ಇದೆ. ನಮ್ಮನ್ನ ಕೇಳ್ರೆ ಇದು ಜಿಲ್ಲಾಡಳಿತ ಕೂಡ ವಿಧಾನಸೌಧಕ್ಕೆ ಶಿಫ್ಟ್ ಆಗಬೇಕಂತ ಕೇಳ್ಕೊತೀನಿ. ಇದು ಕೋರ್ಟ್ ಉಳಿಬೇಕು, ಕೋರ್ಟನ್ನು ಪೀಸ್ ಉಳಿಬೇಕು. ಇದು ನ್ಯಾಯಾಲಯ. ಅದಕ್ಕಾಗಿ ಇಲ್ಲಿ ದಟ್ಟಣೆ ಆಗೋದ್ರಿಂದ, ಸ್ಟ್ರೈಕ್ ಆಗೋದ್ರಿಂದ ಇದನ್ನು ಕೂಡ ಸುವರ್ಣ ವಿಧಾನಸೌಧಕ್ಕೆ ಟ್ರಾನ್ಸ್ಫರ್ ಮಾಡ್ಬೇಕಂತ ನಾನು ಕೇಳ್ಕೊತೀನಿ. ಸರ್, ನಾನು RP ಪಾಟೀಲ್ ವಕೀಲರು, ಈ ವೈಸ್ ಪ್ರೆಸಿಡೆಂಟ್ ಬೆಳಗಾವಿ ವಕೀಲರ ಸಂಘ ಬೆಳಗಾವಿ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಮತ್ತೊಂದು ಮರಿಬೇಡಿ. ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ನಮಸ್ಕಾರ.